ಇಲ್ಲ, ಅದು ಕನ್ನಡ. ಅದು ಕನ್ನಡ. ಸಂಸ್ಕೃತದ್ದು ಕನ್ನಡ. ಮುದ್ರಾ ರಾಕ್ಷಸ ಮುದ್ರಾ ಸಂಸ್ಕೃತದ್ದು ಕನ್ನಡ. ಕನ್ನಡಕ್ಕೆ. ಇದೊಂದು ಸಂಸ್ಕೃತದ್ದು ಸಂಸ್ಕೃತ ವ್ಯಾಕರಣ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು 34ನೆಯ ಅಧ್ಯಾಯವನ್ನು ನೋಡಿದ್ವಿ. ಈಗ 35ನೆಯ ಅಧ್ಯಾಯ ಜ್ಞಾನಿಯ ಮಹತ್ವವನ್ನು ಪ್ರತಿಪಾದನೆ ಮಾಡುವ ಶಕ್ರ ಅಂದರೆ ಇಂದ್ರ, ಶಂಬರ ಒಬ್ಬ ಅಸುರ, ದೇವಾಸುರರ ಸಂವಾದವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಶಕ್ರ ಏನು ಮಾಡಿದ? ಅಜ್ಞಾತ ರೂಪೇಣ ಜಟಿ ಪರಮತಾಪಸಃ, ದಾರುಣವಾಗಿ ಜಟೆಯನ್ನು ಬಿಟ್ಟು ಇಂದ್ರ ಬಂದ ಅಂತೆ. ಬ್ರಾಹ್ಮಣ ವೇಷವನ್ನು ಧರಿಸಿದ ಇಂದ್ರ ಶಂಬರನ ಬಳಿ ಬಂದು ಕೇಳಿದ, ಕೇನ ಶಂಬರ ರೂಪೇಣ ಸ್ವಜಾತ್ಯನಧಿತಿಷ್ಠತಿ ಶ್ರೇಷ್ಠಂ ತ್ವಾಂ ಕೇನು ಮನ್ಯಂತೆ ತನ್ಮೇ ಬ್ರೂಹೀಹ ಪುಚ್ಛತೆ. ಶಂಬರ, ನೀನು ನಿನ್ನ ಜಾತಿಯವರನ್ನ, ಅಸುರರನ್ನ ಹೇಗೆ ಮೀರಿರುವೆ? ಎಲ್ಲರೂ ನಿನ್ನನ್ನು ಶ್ರೇಷ್ಠ ಅಂತ ಯಾಕೆ ಅನ್ಕೋತಾರೆ? ಅದನ್ನು ಹೇಳು ಉಂದ. ಬಂದಿರೋನು ಇಂದ್ರ ಅಂತ ಗೊತ್ತಿಲ್ಲ ಶಂಬರನಿಗೆ. ತನ್ನ ಪರಮಶತ್ರು ವೇಷ ಮರೆಸಿಕೊಂಡು ಬಂದು ಕೇಳ್ತಾ ಇದ್ದಾನೆ. ಶಂಬರನಿಗೂ ಇಂದ್ರನಿಗೂ ಆಗೋದೇ ಇಲ್ಲ. ಅವನ ರಹಸ್ಯವನ್ನ ಜಗತ್ತಿಗೆ ತಿಳಿಸಬೇಕು ಅನ್ನುವ ಬಯಕೆಯಿಂದ ಇಂದ್ರ ತನ್ನ ಪರಮಶತ್ರುವಾದ ಶಂಬರನನ್ನ ವೇಷ ಮರೆಸ್ಕೊಂಡು ಬಂದು ಕೇಳ್ತಾ ಇದ್ದಾನೆ. ನಾಸೂಯಾಮಿ ಸದಾ ವಿಪ್ರಾನ್ ಬ್ರಾಹ್ಮಣಂಚ ಪಿತಾಮಹಂ ಶಾಸ್ತ್ರಾಣಿ ವದತೋ ವಿಪ್ರಾನ್ ಮಾನಯಾಮಿ ಯಥಾ ಸುಖಂ. ಶಂಬರ ಹೇಳ್ತಾನೆ, ಬ್ರಾಹ್ಮಣರನ್ನ ಕುರಿತು, ಜ್ಞಾನಿಗಳನ್ನ ಕುರಿತು ನಾನು ಯಾವತ್ತೂ ಕೂಡ ಅಸೂಯೆ ಪಡೋಲ್ಲ. ಅವರ ಗುಣಗಳನ್ನು ಒಪ್ಕೊಂಡ್ಬಿಡ್ತೀನಿ. ಗುಣವುಳ್ಳವರ ಕಡೆಗೆ ಯಾವತ್ತೂ ಹೊಟ್ಟೆ ಕಿಚ್ಚಿರಬಾರದು. ಆ ಗುಣವನ್ನು ಒಪ್ಪಿಕೊಂಡ್ರೆ ನಾವು ಎತ್ತರಕ್ಕೆ ಏರ್ಬಿಡ್ತೀವಿ. ಇವತ್ತು ನಾವು ಕೆಳಜಾತಿಯಲ್ಲಿ ಹುಟ್ಟಿದ್ದೇವೆ, ಮೇಲ್ಜಾತಿಯವರು ನಮಗೆ ದೌರ್ಜನ್ಯ ನಡೆಸಿದ್ರು ಅಂತ ಯಾರು ಹೇಳ್ತಾ ಇದ್ದಾರಲ್ಲ, ಅವ್ರನ್ನೆಲ್ಲ 2 ಪ್ರಶ್ನೆ ಕೇಳಬೇಕು. ಶತಶತಮಾನಗಳಿಂದ ಬ್ರಾಹ್ಮಣರು ನಮ್ಮನ್ನು ತುಳಿದು ಬಿಟ್ರು ಅಂತ ಯಾರು ಹೇಳ್ತಾ ಇದ್ದಾರಲ್ಲ, ನಮ್ಮ ಹಿಂದಿನವ್ರನ್ನೆಲ್ಲ ತುಳಿದು ಬಿಟ್ರು ಅಂತ, ಅವ್ರನ್ನ ಕೇಳಬೇಕು, ಅದೇ ಬ್ರಾಹ್ಮಣರು ನಾವಾ? ನಿಮ್ಮ ಪೂರ್ವಜರನ್ನ ತುಳಿದ ಆ ಬ್ರಾಹ್ಮಣರು ನಾವಾ? ನಿಮ್ಮ ಪೂರ್ವಜರೇ ನೀವಾ? ಯಾಕೆಂದ್ರೆ ಈಗ ಇರುವವರು ಯಾರು ನಿಮ್ಮನ್ನು ತುಳಿತಾ ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಆಗ ಇರುವವರೇ ನಾವು ಅಂತ ಒಪ್ಕೊಳ್ತೀರಾ? ಆಗ ಇದ್ದ ನೀವೇ, ಆಗ ಇದ್ದ ನಿಮ್ಮ ಪಿತಾಮಹರೇ ನೀವಾ? ಈ 2 ಪ್ರಶ್ನೆ.
ಹೌದು ಅಂದರೆ ಪುನರ್ಜನ್ಮವನ್ನು ಒಪ್ಪಿದ ಹಾಗೆ. ಇಲ್ಲ ಅಂದರೆ ದ್ವೇಷ ಯಾರ ಮೇಲೆ ಅಂತ ಪ್ರಶ್ನೆ. ತಪ್ಪು ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬ್ರಾಹ್ಮಣರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಅಜ್ಞಾನದಿಂದ ಬೇಕಾದಷ್ಟು ತಪ್ಪಾಗಿ ಹೋಗಿದೆ. ಬ್ರಾಹ್ಮಣರು ತಪ್ಪೇ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಡಿದ್ದಾರೆ ತಪ್ಪು. ಕೆಡುಕರಿಲ್ವಾ ಬ್ರಾಹ್ಮಣರಲ್ಲಿ ಇದ್ದಾರೆ, ಮೂರ್ಖರಿಲ್ವಾ ಬ್ರಾಹ್ಮಣರಲ್ಲಿ ಇದ್ದಾರೆ. ಆದರೆ ನೀವು ಹೋಲ್ಸೇಲ್ ಆಗಿ ಎಲ್ಲ ಬ್ರಾಹ್ಮಣರನ್ನ ಕುರಿತು ಹೇಳ್ತಾ ಇದ್ರಲ್ಲ, ಅವ್ರ ಬಗ್ಗೆ ನಮ್ಮ ಪ್ರಶ್ನೆ ಅಷ್ಟೆ. ಎಲ್ಲ ಬ್ರಾಹ್ಮಣರು ಅನ್ಯಾಯ ಮಾಡುವವರು ಅಂತ ನೀವು ಹೇಳೋದಾದ್ರೆ ಅದೇ ಬ್ರಾಹ್ಮಣರು ನಾವ, ಅದೇ ನಿಮ್ಮ ಪೂರ್ವಜರು ನೀವ. ಅದರಿಂದ ಜನ್ಮಾಂತರವನ್ನು ಹೇಳಲಿಕ್ಕೆ ಬರಲ್ಲ. ಜನ್ಮವೇ ಇಲ್ಲ, ಒಂದೇ ಸರ್ತಿ ಹುಟ್ಟು ಒಂದೇ ಸರ್ತಿ ಸಾವು ಅಂದರೆ ಯಾರ ಮೇಲೆ ದ್ವೇಷ? ನಾವಂತೂ ಅವರಲ್ಲ, ನೀವಂತೂ ಅವರಲ್ಲ, ಮತ್ತಿನ್ಯಾರ ಮೇಲೆ ದ್ವೇಷ? ಇದು ಒಂದು. ಇನ್ನು ಎರಡನೇ ಪ್ರಶ್ನೆ, ಆಯ್ತಪ್ಪ ನಿಮ್ಗೆ ಆಪ್ಷನ್ ಕೊಟ್ರೆ, ನಿನಗೆ ಆಪ್ಷನ್ ಕೊಟ್ರೆ ಎಲ್ಲಿ ಹುಟ್ಟೋದು? ಮೇಲ್ವರ್ಗದಲ್ಲೇ ನೀನು ಕೂಡ ಹುಟ್ಟುತ್ತೀನಿ ಅಂತ ಆಪ್ಷನ್ ತಗೊಳ್ಳೋದು. ದೇವರು ಒಂದು ವೇಳೆ ಕೊಡ್ಲಿ ನಿಮಗೆ, ನಾವು ಅಮೆರಿಕಾದ ಈ ಶ್ರೀಮಂತನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ನೀವು ಬಯಸ್ತೀರಾ? ಹಾಗಾದರೆ ಈ ಪ್ರತಿಭಟನೆ ಹಿಂದೆ ಏನಿದೆ? ಅಸೂಯೆ ಇದೆ. ಅದರಿಂದ ನಾವು ಎತ್ತರಕ್ಕೇರ್ಬೇಕಾದ್ರೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಗುಣವಂತರನ್ನ ಕುರಿತು ಉಪಾಸನೆ ಮಾಡಬೇಕು ಅನ್ನೋದು ಎರಡು ಬಿಟ್ಟರೆ ಇನ್ನೊಂದು ಏನು ಕಾಣಿಸ್ತಾ ಇಲ್ಲ. ದ್ಯಾರ್ ಇಸ್ ನೋ ಅದರ್ ವೇ. ನಾವೊಂದು ರೆಸ್ಪೆಕ್ಟ್ ಕೊಡಬೇಕು ಗುಣವಂತರಿಗೆ. ಒಂದು ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಜಾತಿಯಲ್ಲಿ ಗುಣ ಇದ್ದರೆ ಗೌರವಿಸಿ. ಇದು ಮಧ್ವಾಚಾರ್ಯರ ಸಂದೇಶ. ಬಹಳ ಜನರಿಗೇನು ಅಂದರೆ, ಮಧ್ವಾಚಾರ್ಯರು ಹೀಗೆ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಧ್ವರು ಅಮಾಧ್ವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಮಾಧ್ವರು ಯಾವ ರೀತಿ ತಪ್ಪು ತಿಳ್ಕೊಂಡಿದ್ದಾರೋ ಹಾಗೆ ಮಾಧ್ವರು ಅಂತ ಅನಿಸ್ಕೊಂಡವರು ಇಷ್ಟೇ ತಪ್ಪು ತಿಳ್ಕೊಂಡಿದ್ದಾರೆ. ಅವರ ಪ್ರಕಾರ ಮಧ್ವಾಚಾರ್ಯರು ಏನು ಹೇಳಿದ್ದು ಅಂದರೆ ಮಡಿ ಹೇಳಿದ್ದು ಅಂತ ಇಬ್ಬರು ಪ್ರಕಾರವು. ವಾಸ್ತವವಾಗಿ ಆಚಾರ್ಯರು ಆ ರೀತಿ ಹೇಳಿದಾರಾ? ಇಲ್ಲ. ಗುಣಕ್ಕೆ ತಕ್ಕ ಪೂಜೆಯನ್ನ ಸಲ್ಲಿಸಬೇಕು ಅಂತಲೇ ಮಧ್ವಾಚಾರ್ಯರು ಹೇಳಿರೋದು. ಇದೇ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬರುವ ಸಮಾಚಾರವನ್ನ ಮಧ್ವಾಚಾರ್ಯರು ಸುಮಾರು 40 ಶ್ಲೋಕಗಳಲ್ಲಿ ಸಂಗ್ರಹಿಸಿ ಬಿಡ್ತಾರೆ. ಅದರಲ್ಲಿಯೂ ಹೇಳಿದ್ದವರು ಅದನ್ನೇ. ಸಮಾಜ ಎಲ್ಲಿ ಕೆಳಗಡೆ ಬೀಳತ್ತೆ ಅಂದರೆ, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಭೃಶಂ ಅಂತ. ಯೋಗ್ಯತೆಯಲ್ಲಿ ಮಿಗಿಲಾದವರಿಗೆ, ಗುಣದಿಂದ ಜಾಸ್ತಿ ಆದವರಿಗೆ ಕಡಿಮೆ ಪೂಜೆ, ಕಡಿಮೆ ಗುಣದವರಿಗೆ ಜಾಸ್ತಿ ಪೂಜೆ ಮಾಡಿದ್ರೆ ನಾವು ನೀವಲ್ಲ, ದೇವತೆಗಳೇ ಅವರ ಪದವಿಯಿಂದ ಜಾರಿ ಬಿದ್ದು ಹೋಗ್ತಾರೆ. ದೇವತೆಗಳು ದೇವತೆಗಳಾಗಿರೋದಕ್ಕೆ ಗುಣಾನುರೂಪವಾದ ಪ್ರೀತಿಯೇ ಕಾರಣ. ಇಷ್ಟು ಆಚಾರ್ಯರು ಹೇಳಿದ್ದು. ಈ ತರಹ ಯಾರು ಹೇಳಿದ್ದಾರೆ ಕೇಳಿ? ನಮ್ಮ ಎಲ್ಲ ಸಮಸ್ಯೆಗಳಿಗೆ ಇದೇ ಕಾರಣ. ಕರಪ್ಷನ್. ಕರಪ್ಷನ್ ಅಂದ್ರೇನು? ವಾಟ್ ಈಸ್ ಕರಪ್ಷನ್? ಕರಪ್ಷನ್ ಅಂದ್ರೆ ಇದೆ. ಗುಣದಲ್ಲಿ ಮಿಗಿಲಾಗಿರ್ತಾನೆ, ಅವನನ್ನ ಧಿಕ್ಕರಿಸಿ ಇನ್ಯಾರನ್ನೋ ಮೇಲ್ಗಡೆ ತಂದು ಕೂಡಿಸೋದು ಅಷ್ಟೇ ತಾನೆ. ಆ ಸ್ಥಾನಕ್ಕೆ ಯೋಗ್ಯನಲ್ಲದವನನ್ನ ಸೇರಿಸುವುದು. ಗುಣ ಇಲ್ಲದೆ ಆ ಪೂಜೆಯನ್ನು ಹೊಂದೋದೇ ಇವತ್ತು ಕರಪ್ಷನ್. ಸೊ ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗಳಿಗೂ ಮೂಲ
ಗುಣಾನುರೂಪವಾದ ಪೂಜೆ ಇಲ್ಲದೆ ಇರೋದು. ಇಷ್ಟನ್ನು ಅರ್ಥ ಮಾಡಿಕೊಳ್ಬೇಕು. ಅದರಿಂದ ಅವನು ಶಂಬರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ನಾನು ಜ್ಞಾನಿಗಳಾದ ಬ್ರಾಹ್ಮಣರನ್ನ ಕುರಿತು ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಇವತ್ತೆಲ್ಲ ಹೇಳೋದೇನು ಗೊತ್ತಾ? ಬ್ರಾಹ್ಮಣರು ನಮಗೆ ಮೋಸ ಮಾಡಿಬಿಟ್ರು ವಿದ್ಯೆ ಕೊಡದೆ. ಹೌದಾ, ಕಲೀರಪ್ಪ ಅಂದ್ರೆ ಕಲಿಯಲ್ಲ ಅಂತ. ಈ ದ್ವಂದ್ವವೇ ಇರೋದೆಲ್ಲ ಕಡೆ. ಶ್ರುತ್ವಾ ಚ ನಾವಜಾನಾಮಿ ನಾಪವಿದ್ಯಾಮಿ ಕರ್ಹಿಚಿತ್ ಅಭ್ಯರ್ಚಯಾಮಿ ಪೃಚ್ಛಾಮಿ ಪಾದೌ ಗೃಹ್ಣಾಮಿ ಧೀಮತಾಂ. ಪ್ರಜ್ಞಾವಂತರನ್ನ ಕೇಳ್ತೇನೆ, ಪ್ರಜ್ಞಾವಂತರನ್ನ ಯಾವತ್ತೂ ಧಿಕ್ಕರಿಸುವುದಿಲ್ಲ. ಪೂಜಿಸ್ತೇನೆ, ಪ್ರಶ್ನೆ ಮಾಡ್ತೇನೆ, ಪಾದಗಳನ್ನು ಹಿಡಿದು ವಿಷಯವನ್ನು ತಿಳ್ಕೊಳ್ತೇನೆ. ಅದಕ್ಕೆ ನಾನು ಇಷ್ಟು ಇವತ್ತು ಮೇಲ್ಗಡೆ ಇರೋದು. ನೀವು ಯಾವುದೇ ಒಂದು ಸಂಸ್ಥೆಗೆ ಹೋದರೂ ಜ್ಞಾನಿಗಳಿಂದಲೇ ಕಲಿಬೇಕು. ಆ ಫೀಲ್ಡಿನಲ್ಲಿ ಜ್ಞಾನಿಗಳು ಯಾರಿರ್ತಾರೆ ಅವರಿಂದಲೇ ಕಲಿಯೋದಲ್ವಾ. ನೀವು ಯಾವುದೇ ಫೀಲ್ಡ್ಗೆ ಹೋಗಿ ಅಲ್ಲಿ ದೊಡ್ಡ ಸಾಧನೆ ಮಾಡಿರುವವರ ಕಾಲು ಹಿಡಿದು ಕಲಿಯೋದು. ನಾವು ಅವ್ರ ಬಗ್ಗೆ ಗೌರವ ಸಲ್ಲಿಸ್ತೇವೆ ಅಲ್ವಾ. ವಿಜ್ಞಾನದಲ್ಲಿ ಯಾವುದೇ ಕಡೆಗೆ ಹೋದ್ರು ಆ ಫೀಲ್ಡಿನಲ್ಲಿ ಎತ್ತರದಲ್ಲಿ ಇರುವವರು ಅವರ ಕಾಲು ಹಿಡಿದು ಅವರ ಶಿಷ್ಯರು ನಾವು ಅಂತ ಹೇಳ್ಕೊಳ್ತೇವೆ. ಹಾಗೆ ಹೇಳ್ಕೊಳ್ಳಿ, ಎತ್ತರಕ್ಕೆ ಇರೋದು. ತೇ ವಿಸ್ರಬ್ ಅಪ್ರಮತ್ತೋಸ್ಮಿ ಸದಾ ಸುಪ್ತೇಶು ಜಾಗೃಮಿ. ನಾವು ಒಂದು ಸ್ವಲ್ಪ ಬಾಗಿ ನಡೆದರೆ ಸಾಕು, ಬ್ರಾಹ್ಮಣರು ಕರಗಿ ಹೋಗ್ತಾರೆ. ವಿಶ್ರಬ್ಧಾ ಪ್ರಭಾಷಂತೆ, ಪೂರ್ತಿ ವಿಶ್ವಾಸ ಇಟ್ಟು ಮಾತಾಡಿಸ್ತಾರೆ. ನಾವು ದಾರಿ ತಪ್ಪದಂತೆ ನೋಡ್ಕೊಳ್ತಾರೆ. ಆದ್ದರಿಂದಾಗಿ ಮೈ ಮರೆಯುವವರಲ್ಲಿ ನಾನು ಎಚ್ಚರವಾಗಿರುತ್ತೇನೆ, ಮಲಗಿದವರಲ್ಲಿ ನಾನು ಯಾವತ್ತೂ ಕಣ್ಬಿಟ್ಕೊಂಡಿರ್ತೇನೆ. ತೇ ಮಾಂ ಶಾಸ್ತ್ರ ಪದೇ ಸಕ್ತಂ ಬ್ರಹ್ಮವರ್ತ್ಮಾನಸೂಯಕಂ ಸಮಾಸಿಂಚಂತಿ ಶಾಸ್ತ್ರಾರಃ ಚೌದ್ರಂ ಮಧ್ವಿವಮಕ್ಷಿಕಾ. ಈ ಹಿನ್ನೆಲೆಯಲ್ಲಿ ಜ್ಞಾನಿಗಳನ್ನ ಕುರಿತು ಅಸೂಯೆ ಪಡುವುದಿಲ್ಲ ಅಂತಾನೆ ಶಂಬರ. ಶಂಬರನಿಗಿರೋ ಬುದ್ಧಿವಂತಿಕೆ ಇವ್ರಿಗೆ ಯಾರಿಗೂ ಇಲ್ಲ ಅನ್ನೋದು ದುರಂತ. ಆದರೆ ಒಂದು ಮಾತ್ರ, ನಾವಿವತ್ತು ಯಾರ್ಯಾರು ಲೆಫ್ಟಿಸ್ಟು, ಕಮ್ಯುನಿಸ್ಟು, ಪ್ರಗತಿಪರ ಅಂತೆಲ್ಲ ನೋಡ್ತೇವೆ, ಅವರೆಲ್ಲ ಬ್ರಾಹ್ಮಣರ ಆಶ್ರಯದಲ್ಲಿಯೇ ಬಂದವರು. ನಾನು ಲಿಸ್ಟ್ ಕೊಡ್ಲಿಕ್ಕೆ ತಯಾರು. ಕಮ್ಯುನಿಸ್ಟ್ ಪಕ್ಷದಲ್ಲಿ ಮೊಟ್ಟ ಮೊದಲ ಸಂಸ್ಥಾಪಕರು ಬ್ರಾಹ್ಮಣರೇ. ನಿರಂಜನ, ಸುಬ್ರಹ್ಮಣ್ಯದ ಹತ್ತಿರ ಕುಲ್ಕುಂದ ಅಂತ ಊರು, ಕುಲ್ಕುಂದ ಶಿವರಾಯ. ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸಿದವರು ಯಾರು? ಬ್ರಾಹ್ಮಣರು. ಬಂಗಾಳದಲ್ಲಿ ಬೆಳೆಸಿದವರು ಯಾರು? ಬುದ್ಧದೇವ ಭಟ್ಟಾಚಾರ್ಯ, ಜ್ಯೋತಿ ಬಸು, ಇವರೇ ತಾನೆ. ಇಡೀ ರಾಜ್ಯದ ತುಂಬ, ಇಡೀ ದೇಶದ ತುಂಬ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸಿದವರೇ ಬ್ರಾಹ್ಮಣರು. ನೀವು ಎಲ್ಲೋ ಮೂಲಕ್ಕೆ ಹೋದ್ರೆ ಅವರು ತೆಂಡೂಲ್ಕರ್ ಯಾರು? ವಿಜಯ್ ತೆಂಡೂಲ್ಕರ್. ಹೀಗಾಗಿ ಎಲ್ಲ ಕಡೆ ಅವರಿದ್ದಾರೆ. ಅವ್ರ ಬುದ್ಧಿ ಕೆಟ್ಟಿರುತ್ತೆ, ಅದು ಬೇರೆ. ಆದರೆ ಮೊದಲು ಯಾವುದೇ ಎತ್ತುಗಡೆಯನ್ನು ಶುರು ಮಾಡಬೇಕು ಅಂದ್ರೆ, ಯಾವುದೇ ಉದ್ಯಮ, ಅದು ಬ್ರಾಹ್ಮಣರಾಗಿರ್ತಾರೆ. ಆಮೇಲೆ ಆ ಜಾಗ ಬಿಡ್ತಾರೆ, ಆ ಜಾಗಕ್ಕೆ ಬೇರೆಯವರು ಇರ್ತಾರೆ, ಇವ್ರು ಬೇರೆ ಫೀಲ್ಡ್ ಆರಿಸ್ಕೋತಾರೆ. ಆ ಫೀಲ್ಡ್ಗೆ ಬೇರೆಯವರು ಬರ್ತಾರೆ, ಇವ್ರು ಬೇರೆ ಫೀಲ್ಡ್ ಆರಿಸ್ಕೋತಾರೆ. ಈ ಚಕ್ರ ನಡೀತಾ ಇರೋದು.
ಅದರಿಂದ ನಾನು ಬ್ರಾಹ್ಮಣರನ್ನ ಯಾವುದೇ ಕಾರಣಕ್ಕೂ ಅಸೂಯೆ ಪಡೋದಿಲ್ಲ, ಅವರಿಂದ ಆದಷ್ಟು ಕಲಿತೇನೆ. ಹೀಗಾಗಿ ನೀವು ಯಾವುದೇ, ಅದು ಅಂಬೇಡ್ಕರ್ ಆಗಿರಬಹುದು, ಲಂಕೇಶ್ ಆಗಿರಬಹುದು, ಯಾರೇ ಅಯೋಗ್ಯರನ್ನು ನೋಡಿ, ಯಾರೇ ಬ್ರಾಹ್ಮಣ ವಿರೋಧಿಗಳನ್ನು ನೋಡಿ, ಅವರು ಒಂದು ಹಂತದಲ್ಲಿ ಬ್ರಾಹ್ಮಣರನ್ನು ಆಶ್ರಯಿಸಿಕೊಂಡೇ ಇರ್ತಾರೆ. ಬ್ರಾಹ್ಮಣರದ್ದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದೆ. ಜ್ಞಾನದ ಮೂಲ. ಜ್ಞಾನ ಇಲ್ಲದೆ ಇರೋದಿದೆ, ಅಜ್ಞಾನಿಗಳಿದ್ದಾರೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಅಜ್ಞಾನಿಗಳಿದ್ದಾರೆ. ಅಜ್ಞಾನದಿಂದ ತಪ್ಪಾಗಿದೆಯೇ ವಿನಃ ಇಂಟೆನ್ಷನ್ನು ನಿಮ್ಮನ್ನು ತುಳಿಯೋದು ಇತ್ಯಾದಿಗಳೆಲ್ಲ ಇಲ್ಲ. ಅಜ್ಞಾನ ಬೇಕಾಷ್ಟಿದೆ, ಹಾಸಲುಂಟು, ಹೊದೆಯಲುಂಟು. ನಮ್ಮ ಅಜ್ಞಾನ ನಮಗೆ ಹಾಸಲಿಕ್ಕೂ ಆಗತ್ತೆ, ಹೊದಿಲಿಕ್ಕೂ ಆಗತ್ತೆ. ಅಷ್ಟು ಅಪರಂಪಾರವಾದ ಅಜ್ಞಾನ ನಮಗೆ. ಯಚ್ಚ ಭಾಷಂತಿ ತೇ ತುಷ್ಟಾ. ಅದರಿಂದ ನಾನು ಶಾಸ್ತ್ರಾಭ್ಯಾಸಿಗಳಾದ ಬ್ರಾಹ್ಮಣರನ್ನ ಗೌರವಿಸ್ತೇನೆ. ಶಾಸ್ತ್ರಾಭ್ಯಾಸಿಗಳಾದ ಬ್ರಾಹ್ಮಣರ ಬಳಿ ಸಾರಿ ಅವರಿಂದ ಅರಿವನ್ನು ಪಡ್ಕೊಳ್ತೇನೆ. ತೇ ಮಾಂ ಶಾಸ್ತ್ರಪದೇ ಸಕ್ತಂ ಬ್ರಹ್ಮವರ್ತ್ಮಾನ ಸೂಯಕಂ ಸಮಾಸಿಂಚಂತಿ ಶಾಸ್ತಾರಃ ಕ್ಷೌದ್ರಂ ಮಧ್ವಿವ ಮಕ್ಷಿಕಾಹ. ನಾನು ಶಾಸ್ತ್ರದಲ್ಲಿ ತೊಡಗುತ್ತೇನೆ, ಅವರ ಬಳಿ ಕುಳಿತು ಶಾಸ್ತ್ರವನ್ನು ಕಲಿತೇನೆ. ಶಾಸ್ತ್ರವನ್ನ ಕಲಿಯುವ ಜನರನ್ನು ಕಂಡ್ರೆ ಬ್ರಾಹ್ಮಣರಿಗೆ ಬಹಳ ಪ್ರೀತಿ. ನಮ್ಮನ್ನ ಜೇನಿನಿಂದ ತೊಯಿಸಿ ಬಿಡ್ತಾರೆ ಅವರು ಬ್ರಾಹ್ಮಣರು. ಪ್ರೀತಿಯ ಹೊಳೆಯನ್ನು ಹರಿಸಿ ಬಿಡ್ತಾರೆ. ಯಚ್ಚ ಭಾಷಂತಿ ತೇ ತುಷ್ಟಾ ತತ್ತದ್ಗೃಹ್ಣಾಮಿ ಮೇಧಯ ಸಮಾಧಿಮಾತ್ಮನೋ ನಿತ್ಯಂ ಅತುಲಾನ್ ಅನುಚಿಂತಯನ್. ಯಚ್ಚ ಭಾಷಂತಿ ತೇ ತುಷ್ಟಾ. ಶಾಸ್ತ್ರಜ್ಞರು ಸಂತೋಷಗೊಂಡು ನನ್ನೊಡನೆ ಮಾತನಾಡಿದರೆ ಅದನ್ನು ನೆನಪಿಟ್ಟುಕೊಳ್ತೇನೆ. ಶಂಬರ ಹೇಳ್ತಾ ಇರೋದು, ಅತುರ ಅವನು ಇಂದ್ರನಿಗೆ ಹೇಳ್ತಾ ಇರೋದು. ಇಂದ್ರ ವೇಷ ಮರೆಸ್ಕೊಂಡು ಬಂದಿದ್ದಾನೆ. ಕೇಳ್ತಾನೆ, ನಿನ್ನ ಎಲ್ಲ ಜಾತಿಯಲ್ಲಿ ದೈತ್ಯರಲ್ಲಿ ನೀನು ಯಾಕಪ್ಪ ಮಿಗಿಲಾಗಿದ್ದಿ ಅಂದ್ರೆ ಅವನು ಕೊಡೋ ಉತ್ತರ ಇದು. ಶಂಬರ ಜೀವ ತಾಮಸನೇ. ತಾಮಸನೇ. ಇಷ್ಟೆಲ್ಲ ಅರಿವುದು ಆದ್ರೆ ಯಾತಕ್ಕೋಸ್ಕರ ಇಂದ್ರ ದ್ವೇಷ ಮಾಡಬೇಕು ಅಂತ? ಶಂಬರ ಯಾರು? ಇದು ದಿಲೀಪ್ ಅವರ ಪ್ರಶ್ನೆ. ಶಂಬರ ಲೌಕಿಕ ಪ್ರಸಿದ್ಧಿಗಾಗಿ, ಲೌಕಿಕ ಎತ್ತರಕ್ಕಾಗಿ ಬ್ರಾಹ್ಮಣರನ್ನು ಆಶ್ರಯಿಸಿದನೇ ವಿನಃ ದೇವರಲ್ಲಿ ಭಕ್ತಿ ಇರಲಿಲ್ಲ. ಭಗವಂತನ ಭಕ್ತರಲ್ಲಿ ಭಕ್ತಿ ಇದೆ. ಯಾಕೆ ಅಂದ್ರೆ ಗುಣಗಳಿದೆ ಅಂತ. ಆದರೆ ಆ ಭಗವದ್ ಭಕ್ತರಿಂದ ಆರಾಧ್ಯನಾಗುವ ಭಗವಂತನಲ್ಲಿಯೇ ಭಕ್ತಿ ಇಲ್ಲ. ಹಾಗಾದ್ರೆ ಇಲ್ಲಿರೋ ಭಕ್ತಿ ಯಾವುದು? ಲೌಕಿಕವಾದ ಎತ್ತರಕ್ಕೆ ಹೋಗಬೇಕು ಅಂತ. ಕಠೋಪನಿಷತ್ತಿನಲ್ಲಿ, ಕಠೋಪನಿಷತ್ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅತ್ಯಂತ ಮನನೀಯವಾದ ಮಾತು. ಏನ್ ಹೇಳ್ತಾರೆ ಅವರು? ದಕ್ಷಿಣಾತರ್ಪಿತಾನಾಂತು ಆಚಾರ್ಯಾಣಾಂಚ ತೇಜಸ. ಚೆನ್ನಾಗಿ ದಕ್ಷಿಣ ಕೊಟ್ರೆ ಆಚಾರ್ಯರು ಅಂದ್ರೆ ಹೋಮ ಮಾಡಿಸುವವರು, ಆಗ ಅವ್ರು ಹೇಳ್ತಾ ಇದ್ದಿದ್ದು, ನಿಮ್ಮನ್ನು ಸ್ವರ್ಗಕ್ಕೆ ಏರಿಸ್ಬಿಡ್ತಾರೆ, ಆದ್ರೆ ಅದ್ರ ಮೇಲ್ಗಡೆ ಏರಿಸ್ಲಿಕ್ಕಾಗಲ್ಲ ಅಂತ. ಅಷ್ಟೇ ಬ್ರಾಹ್ಮಣರಿಗೆ ಇರೋ ಶಕ್ತಿ ಅಷ್ಟೇ. ಯಚ್ಚ ಭಾಷಂತಿ ತೇ ತುಷ್ಟಾ ತತ್ತದ್ಗೃಹ್ಣಾಮಿ ಮೇಧಯ. ಅವರು ಸಂತುಷ್ಟರಾಗಿ ಏನೇನು ಹೇಳ್ತಾರೆ ಅದನ್ನೆಲ್ಲ ನೆನಪಿಟ್ಕೊಳ್ತೇನೆ.
ನಿತ್ಯವಾಗಿಯೂ ಅವ್ರ ಮುಂದೆ ನಾನು ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಂಡಿರ್ತೇನೆ. ಸೋಹಂ ವಾಗಗ್ರ್ಯ ಮೃಷ್ಟಾನಾಂ ರಸಾನಾಂ ಅನುಲೇಹಿನಾಂ ಸ್ವಜಾತ್ಯಾನ್ ಅಧಿತಿಷ್ಠಾಮಿ ನಕ್ಷತ್ರಾಣೀವ ಚಂದ್ರಮಾ. ಆದ್ದರಿಂದಾಗಿ ನಾನು ಒಳ್ಳೆ ರಸಗಳನ್ನು ಉಂಡ ನಾಲಿಗೆ, ಒಳ್ಳೆ ರಸಗಳನ್ನು ಉಂಡ ನಾಲಿಗೆ ಯಾವುದೇ ತರಹದ ಮಾತುಗಳನ್ನು ಆಡಿ ಉಳಿದವರಿಗಿಂತ ಮಾತಿನಲ್ಲಿ ಅಗ್ರಗಣ್ಯವಾಗುತ್ತದೋ, ಟಂಗ್ ಟ್ವಿಸ್ಟರ್ ಯಾರಿಗೆ ಚೆನ್ನಾಗಿ ಬರುತ್ತೆ ಅವನು ಏನು ಬೇಕಾದ್ರೆ ಮಾತನಾಡಬಹುದು. ನಾಲಿಗೆ ಹೇಗೂ ಹೊರಳೋದಿದ್ರೆ ಅದೊಂದು ದೊಡ್ಡ ವರ ಅಲ್ವಾ? ಸೋಹಂ ವಾಕ್ ಅಗ್ರ್ಯಮೃಷ್ಟಾನಾಂ ರಸಾನಾಂ ಅನುಲೋಹಿನಾಂ. ಅಗ್ರ್ಯ ಶ್ರೇಷ್ಠರಿಂದ, ಮೃಷ್ಟ ತೊಳೆಯಲ್ಪಟ್ಟ, ಎಲ್ಲ ವೈದ್ಯ ಸಿದ್ಧವಾದ ರಸಗಳನ್ನು ನೆಕ್ಕಿದ ಮಾತಿನ ಹಾಗೆ. ಇಂಥ ಮಾತಾಡಿದ್ರೆ ನಾಲಿಗೆ ದಪ್ಪ ಆಗೋದು, ಇಂತಹ ರಸವನ್ನು ತಿಂದರೆ ನಾಲಿಗೆ ತೆಳುವಾಗಿ ಇರೋದು ಇತ್ಯಾದಿಗಳೆಲ್ಲ ಗೊತ್ತೇ ಇದೆ. ಅದನ್ನ ಯಾರಿಗೂ ಹೇಳಬೇಕಾಗಿಲ್ಲ. ನಾನು ಜರ್ಮನ್ ಕಲೀಲಿಕ್ಕೆ ಹೋದಾಗ ವಿಸ್ಕಾನ್ಸಿನ್ ಎಜುಕೇಶನ್ ಸೆಂಟರ್ ಜರ್ಮನ್ ಕಲೀಲಿಕ್ಕೆ ಹೋದಾಗ ನನಗೆ ಟಂಗ್ ಟ್ವಿಸ್ಟರ್ ಕೊಟ್ಟ. ಆರಾಮಾಗಿ ಹೇಳ್ಬಿಟ್ಟೆ. ಅವನಿಗೆ ಆಶ್ಚರ್ಯ ಆಯಿತು. ನಾನೊಂದು ಟಂಗ್ ಟ್ವಿಸ್ಟರ್ ಹೇಳಲಿಯಾ ಅಂದೆ. ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಅಂತಂದೆ. ಹೀಗೆ ಹೇಳಿದ್ರೆ ನಾಲಿಗೆ ತಿರುಗಿಬಿಡುತ್ತೆ. ಫ್ರ್ಯಾಕ್ಚರ್ ಆಗಿಲ್ವ ನಿಮ್ಮ ನಾಲಿಗೆಗೆ ಅಂತ ಕೇಳದ ಅವನು. ಹಾಗೆ ಅಗ್ರ್ಯಮೃಷ್ಟಾನಾಂ, ಶ್ರೇಷ್ಠರಿಂದ ಶುದ್ಧೀಕರಿಸಲ್ಪಟ್ಟ. ಅಗ್ರ್ಯ ಶ್ರೇಷ್ಠರು, ಮೃಷ್ಟ ಮೃಜೂಷು ಶುದ್ಧವು ಅಂತ, ತೊಳೆಯಲ್ಪಟ್ಟದ್ದು ಅಂದರೆ ಅವ್ರು ತಿದ್ದಿರೋದು. ರಸಾನಾಂ ಅನುಲೇಹಿನಾಂ, ಒಳ್ಳೆಯ ರಸಗಳನ್ನು ಮಾತ್ರ ನೆಕ್ಕಿದ ನಾಲಿಗೆಯವರ ಮಾತು ಯಾವ ರೀತಿ ಎಲ್ಲರನ್ನ ಮೀರಿ ಇರುತ್ತೆ ನೋಡಿ. ಪಂಡಿತಾಚಾರ್ಯರು ಸ್ಪಾಂಟೇನಿಯಸ್ ಆಗಿ ಆ ಪದ್ಯವನ್ನು ಮಾಡಿದ್ದು. ನಾವಿವತ್ತು ಅದನ್ನು ಕಲಿಬೇಕು. ಆ ಪರಿಸ್ಥಿತಿ ಅವತ್ತು ಆಚಾರ್ಯರನ್ನ ನೋಡಿದ ಕೂಡಲೇ ದೃಶ್ಯಂತಿ ಹೃದ್ರಹಮ್ಮಾಂ ಧೃತಮನಿಲಬಲಾದ್ರಾವಯಂತೀಮ ವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋರತನ ಪಟುಮಥಾಪಾದ್ಯ ವಿದ್ಯಾ ಸಮುದ್ರಾ ಅಂದ್ರು. ಅಷ್ಟಿದ್ದವ್ರು ಕೇಳಿದ್ರು. ಸದ್ಯೋ ರಚನ ಪಟುಮಥ, ಸದ್ಯೋ ರಚನ ಪಟುಂ, ಆಶುಕವಿತ್ವದ ರಚನೆಯನ್ನ ನಮಗೆ ಕೊಡು ಅಂದ್ರು. ಹಾಗೆ ಅದರಿಂದ ಆ ಮಾತು ಎಲ್ಲರನ್ನ ಹೇಗೆ ಮೀರುತ್ತದೋ ಹೇಗೆ ನಕ್ಷತ್ರಗಳು ಏನಿದೆ ಅದನ್ನು ಚಂದ್ರ ಮೀರ್ತಾನೋ ಹಾಗೆ ನನ್ನವರನ್ನು ನಾನು ಮೀರಿದ್ದೇನೆ. ಸ್ವಜಾತ್ಯಾನ್ ಅಧಿತಿಷ್ಠಾಮಿ ನಕ್ಷತ್ರಾಣೀವ ಚಂದ್ರಮಾಹ ಏತತ್ ಪೃಥಿವ್ಯಾಮೃತಂ ಏತಚ್ಚಕ್ಷುರನುತ್ತಮಂ ಯದ್ಬ್ರಾಹ್ಮಣ ಮುಖಾಚ್ಛಾಸ್ತ್ರಂ ಇಹ ಶ್ರುತ್ವಾ ಪ್ರವರ್ತತೆ. ಇದು ಭೂಮಿಯ ಸ್ವರ್ಗ, ಇದು ಚಂದದ ಕಣ್ಣು. ಬ್ರಾಹ್ಮಣ ಮುಖದಿಂದ ಶಾಸ್ತ್ರವನ್ನು ಕೇಳಿ ಶ್ರುತ್ವಾ ಪ್ರವರ್ತತೆ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಆ ಪ್ರಜ್ಞಾವಂತಿಕೆ ಏನಿದೆ ಅದೊಂದು ಅಮೂಲ್ಯ ಸಂಪತ್ತು. ಪ್ರಜ್ಞೆ ಅನ್ನೋದೇನಿದೆ ಅದಕ್ಕಿಂತ ದೊಡ್ಡ ಸಂಪತ್ತು ಇಲ್ವೇ ಇಲ್ಲ. ಅದಿದ್ರೆ ಎಲ್ಲ ಬರುತ್ತೆ. ಯಾರೇ ಅದು ಹೇಳಿದ್ದು ಗಾದೆ? ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ತಲೆ ಕೆಸರಾದರೆ ಬಾಯಿ ಮೊಸರು. ಅದು ಇವತ್ತೆಲ್ಲ ಜಾಸ್ತಿ ದುಡ್ಡು ತಗೊಳ್ತಾ ಇರೋದು ತಲೆ ಕೆಸರು ಮಾಡಿಕೊಂಡವರು. ಸ್ಟ್ರಾಟಜಿಸ್ಟು ಅಂತಾರೆ ಅವ್ರನ್ನ. ರಾಜಕೀಯ ಪಕ್ಷಗಳಲ್ಲಿ ಕೂತ್ಕೊಳ್ತಾರೆ.
ಈ ತರಹ ನಿಮ್ಮ ಪ್ರಣಾಳಿಕೆ ಇರಬೇಕು ಅಂತಾರೆ, ಈ ತರಹ ಪ್ರಚಾರ ಮಾಡಬೇಕು ಅಂತಾರೆ, ಹೀಗೆ ಮಾತನಾಡಬೇಕು ಅಂತಾರೆ, ಹೀಗೆ ಜಾಹೀರಾತು ಕೊಡಬೇಕು ಅಂತಾರೆ, ಎದುರಾಳಿಗಳನ್ನು ಹೀಗೆ ಹಣಿಯಬೇಕು ಅಂತಾರೆ, ಆಂತರಿಕ ವಿರೋಧವನ್ನು ಹೀಗೆ ಪರಿಹಾರ ಮಾಡ್ಕೋಬೇಕು ಅಂತಾರೆ. ಏನ್ರಿ ಇದೆಲ್ಲ ತಲೆ ಕೆಸರಾಗ್ಲಿಲ್ವಾ? ಸುಮ್ಮನೆ ಏನೇನೋ ಹೇಳೋದು, ತಲಹರಟೆಗಳು ಬೇರೆ. ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ, ಏನ್ರಿ ಅದು? ಎಲ್ಲ ದಡ್ಡತನದ ಪರಮಾವಧಿಗಳು. ಅದರಿಂದ ಬ್ರಾಹ್ಮಣರ ಮೋರೆಯಿಂದ ಶಾಸ್ತ್ರವನ್ನ ಕೇಳಿದರೆ ಒಂದು ಕಣ್ಣು, ಹೊಸ ಕಣ್ಣು ಮೂಡುತ್ತೆ. ಯದ್ಬ್ರಾಹ್ಮಣ ಮುಖಾತ್ ಶಾಸ್ತ್ರಂ ಇಹ ಶ್ರುತ್ವಾ ಪ್ರವರ್ತತೆ ಏತತ್ ಕಾರಣಮಾಜ್ಞಾಯ ದೃಷ್ಟ್ವಾ ದೇವಾತುರಂ ಪುರ ಯುದ್ಧಂ ಪಿತಾಮೇ ಹೃಷ್ಟಾತ್ಮ ವಿಸ್ಮಿತ ಪ್ರತ್ಯಪದ್ಯತ. ಅದರಿಂದ ಈ ಕಾರಣವನ್ನು ತಿಳಿದ ದೇವಾತುರ ಯುದ್ಧದಲ್ಲಿ ನನ್ನ ಅಪ್ಪ, ಶಂಬರ ಹೇಳ್ತಾ ಇರೋದು, ನನ್ನ ಅಪ್ಪ ವಿಸ್ಮಿತನಾಗಿ ನೋಡಿದ. ಬ್ರಾಹ್ಮಣರ ಶಾಸ್ತ್ರ ಮೊದಲಾದ ಮಹಿಮೆಯನ್ನ ಕುರಿತು ಕೇಳಿದ. ಯಾರತ್ರ? ಚಂದ್ರನ ಹತ್ತಿರ. ಕಥಮಿಮೇ ಸಿದ್ಧಾ ಇತಿ ನಿಚಾಕರಂ. ಜ್ಞಾನಿಗಳು ಯಾಕೆ ಬೇಗ ಸಿದ್ಧಿಯನ್ನು ಹೊಂದುತ್ತಾರೆ? ಅಥವಾ ಜ್ಞಾನದ ದಾರಿಯಲ್ಲಿರುವವರು. ಸೋಮಃ ಬ್ರಾಹ್ಮಣಾಸ್ತಪಸಾ ಸಿದ್ಧಾ ದೃಶ್ಯಂತೆ ವಾಗ್ಬಲಾಸ್ತದ ಭುಜವೀರ್ಯಾ ಹಿ ರಾಜಾನಃ ವಾಗ್ಬಲಾಶ್ಚ ದ್ವಿಜಾತಯಃ. ಬ್ರಾಹ್ಮಣರು ತಪಸ್ಸಿನಿಂದ ಸಿದ್ಧಿಯನ್ನು ಪಡೀತಾರೆ. ತಪಸ್ಸಿನಿಂದ ಯಾವ ಸಿದ್ಧಿಯನ್ನು ಪಡಿತಾರೆ? ವಾಗ್ಬಲಾಸ್ತದ, ಬಲಿಷ್ಠವಾದ ಮಾತು ಅನ್ನುವ ಸಿದ್ಧಿಯನ್ನ ಪಡಿತಾರೆ. ಭುಜವೀರ್ಯಾಹಿ ರಾಜಾನಃ, ರಾಜರು ತೋಳುಗಳಲ್ಲಿ ಕಸುವಿರುವವರು. ವಾಗ್ಬಲಾಶ್ಚ ದ್ವಿಜಾತಯ, ಮಾತಿನಲ್ಲಿ ಬಲ ಇರುವವರು ಈ ಬ್ರಾಹ್ಮಣರು. ಪ್ರವಸನ್ವಾಪ್ಯಧೀಯೀತ ಬಫ್ಫೀರ್ದುರ್ವಸತಿರ್ವತನ್ ನಿರ್ಮನ್ಯುರಪಿ ನಿರ್ಮಾನೋ ಯದಿ ಸ್ಯಾತ್ ಸಮದರ್ಶನ. ಹೌದಾ? ಹಾಗಾದ್ರೆ ಬ್ರಾಹ್ಮಣರ ಕೆಲಸ ಸುಲಭ ಅಂತ ಅನ್ಕೊಳ್ಬೇಡಿ. ಪ್ರವಸನ್ವಾಪ್ಯಧೀಯೀತ, ಪ್ರವಾಸ ಮಾಡ್ತಾ ಇರಬೇಕಾದ್ರೂ ಅಧ್ಯಯನ ನಿಲ್ಲಿಸಬಾರದು. ಸಿದ್ಧರಾಗಬೇಕು, ಮಂತ್ರಸಿದ್ಧರಾಗಬೇಕು ಅನ್ನುವ ಆಸೆ ಇತ್ತು ಅಂದ್ರೆ ತಿರುಗ್ತಾ ಇರಬೇಕಾದ್ರೂ ಅಧ್ಯಯನ ನಿಲ್ಲಿಸಬಾರದು. ಒಂದು 10 ನಿಮಿಷ ಸಮಯ ಸಿಕ್ಕಿದ್ರೂ ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಪಾಠ ಮಾಡದೆ ಬಿಡ್ತಾ ಇರಲಿಲ್ಲ. ಎಲ್ಲಿಯ ತನಕ ಅಂದ್ರೆ, ಯಾವುದೋ ಒಂದು ಊರಿಗೆ ಹೋಗಿದ್ದೇವೆ. ಅವತ್ತು ಪಾಡ್ಯ, ಸ್ವಲ್ಪವೇ ಇದೆ ತಿಥಿ. ಇನ್ನೊಂದು 10 ನಿಮಿಷ ಬಿಟ್ರೆ ಬಿದಿಗೆ ಬಂದ್ಬಿಡತ್ತೆ. ಇವರು ಅಷ್ಟು ಕಾದಿದ್ದು ಬಿದಿಗೆ ಪಾಠ ಮಾಡ್ಕೊಂಡು ಹೋದ್ರು. ಈ ಗ್ರಂಥವನ್ನು ನಾನು ಮಾಡಲೇಬೇಕು ಅಷ್ಟೇ, 1000 ಒತ್ತಡ ಬರಲಿ. ಒಂದು ಸರ್ತಿ ಅಡ್ವಾಣಿ ಫೋನ್ ಬಂತು, ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಅವ್ರ ಫೋನು. ಕೂಡಲೇ ಫೋನ್ ತಗೊಂಡು ಹೊಟ್ಟೋದ್ರು, ಪಾಠಕ್ಕೆ ಅರ್ಧ ನಿಲ್ಲಿಸಿ. ನಮ್ಮ ಸ್ವಾಮಿಗಳಿಗೆ ಅದೊಂದು ನಂಬಿಕೆ, ಮೊಬೈಲ್ ಫೋನ್ ಅಂದ್ರೆ ಮೊಬೈಲ್ ಆಗೇ ಮಾತನಾಡಬೇಕು ಅಂತ. ಹೀಗಾಗಿ ಹೊಟ್ಟೋದ್ರು. ಆಮೇಲೆ ನಾವೊಂದು ರೂಮಲ್ಲಿ ಕೂತಿದ್ವಿ. ಆ ಬಾಗಿಲಿಂದ ಒಳಗಡೆ ಬರ್ತಾ ಪಾಠ ಮಾಡ್ಕೊಂಡೇ ಬಂದ್ಬಿಟ್ರು. ಎಲ್ಲಿಗೆ ನಿಲ್ಸಿದ್ರಲ್ಲ ಪಂಕ್ತಿ, ಸುಧಾ ಪಂಕ್ತಿ, ವೈಶೇಷಿಕಾಧಿಕರಣ ಮಾಡ್ತಾ ಇದ್ರು. ಪಾಠ ಮಾಡ್ಕೊಂಡೇ ಒಳಗಡೆ ಬಂದ್ಬಿಟ್ರು. ಪಾಠ ಮಾಡಿ 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 ಅವ್ರಿಗೆ ಬಾಯ ಹಾರ್ಟ್, ಸುಮ್ಮನೆ ಪುಸ್ತಕ ಎದುರುಗಡೆ ಇಟ್ಕೋತಾ ಇದ್ರು. ಅದರಿಂದಾಗಿ
ಪ್ರವಸನ್ವಾಪ್ಯಧೀಯೀತ, ಪ್ರವಾಸ ಮಾಡ್ತಾ ಇರಬೇಕಾದ್ರೂ ಅಧ್ಯಯನ ಮಾಡಬೇಕು. ಯಾಕಂದ್ರೆ ಅಧ್ಯಯನದಂತಹ ದೊಡ್ಡ ಬಲ ಇನ್ನೊಂದು ಇಲ್ವೇ ಇಲ್ಲ. ಅಂತಹ ಸ್ವಾರ್ಥ ಇರ್ಬೇಕ್ರಿ. ಬಹ್ವೀರ್ ದುರ್ವಸತಿರ್ವಸನ್. ಆಮೇಲೆ ಬ್ರಾಹ್ಮಣರಿಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಅನೇಕ ಬಾರಿ ಅತ್ಯಂತ ಕಷ್ಟಕರವಾದ ವಾಸ ಮಾಡಬೇಕಾಗತ್ತೆ. ಅವ್ರ ವಸತಿ ಸರಿ ಇರೋದಿಲ್ಲ. ಎಷ್ಟೋ ಕಡೆ ವಾಸ ಮಾಡಬೇಕು ಅಂತಾರೆ ಅವರು. ಮಾಡಿ ನಿರ್ಮನ್ಯುರಪಿ ನಿರ್ಮಾಣ. ನಿರ್ಮನ್ಯು ಸಿಟ್ಟು ಮಾಡ್ಕೋಬಾರದು. ನಿರ್ಮಾಣ ಹಮ್ಮನ್ನು ತೊರೆದಿರಬೇಕು, ಸಮದರ್ಶನನಾಗಬೇಕು. ಇಲ್ಲ ಅಂದ್ರೆ ಅಧ್ಯಯನ ಸಿದ್ಧಿ ಆಗಲ್ಲ. ಅದರಿಂದಾಗಿ ಅಧ್ಯಯನ ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಾನಾಪಮಾನಗಳನ್ನ ಸಮವಾಗಿ ನೋಡಬೇಕು. ಬೈದ್ರು ಅಂತ ತಲೆ ಕೆಡಿಸ್ಕೊಳ್ಬಾರದು, ಅವಮಾನ ಆಯಿತು ಅಂತ ತಲೆ ಕೆಡಿಸ್ಕೊಳ್ಬಾರದು. ಅವಮಾನ ಆದಷ್ಟು ಒಳ್ಳೆಯದು. ಅದರಿಂದಾಗಿ ನಾನು ಏನು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವರೆಲ್ಲ ಟೆನ್ಷನ್ ಮಾಡಿಕೊಂಡ್ರು. ಹೋಗಿ ಅದು ತೆಗೆದು ಪಟವನ್ನ ನನಗೆ ಪರವಾಗಿಲ್ಲ, ನಮ್ಮನ್ನು ದ್ವೇಷಿಸುವವರು ಇದ್ದಾರೆ ಅಂತೇಳಿ ಖುಷಿ ಆಯಿತು. ಪ್ರವಸನ್ವಾಪ್ಯಧೀತ ಅಪಿಚೇದ್ ಜ್ಞಾನತಂಪನ್ನ ಸರ್ವಾ ವೇದಾನ್ ಪಿತೃಗೃಹೇ ಶ್ಲಾಘಮಾನ ಉಪಾಧೀಯಾತ್ ಗ್ರಾಮ್ಯ ಇತ್ಯೇವ ತಂ ವಿದುಹು. ಸರಿ, ಎಲ್ಲಿ ಕಲಿಬೇಕು? ಬೇರೆ ಬೇರೆಯವ್ರ ಹತ್ರ ಹೋಗಿ ಕಲಿಬೇಕು. ವಿಶೇಷತಃ ಬೇರೆಯವ್ರ ಹತ್ರ ಹೋಗಿ ಕಲಿಬೇಕು. ಅಪ್ಪನ ಮನೆಯಲ್ಲಿ ಕಲಿತವ ಸಿದ್ಧನಾಗಲಾರ. ಗ್ರಾಮ್ಯ ಇತ್ಯೇವ ತಂ ವಿದುಹು. ಯಾಕೆಂದ್ರೆ ಎಲ್ಲ ಪಾಠವನ್ನು ಅಪ್ಪ ಹೇಳ್ಕೊಡ್ಲಿಕ್ಕಾಗಲ್ಲ. ಎಲ್ಲ ಪಾಠವನ್ನು ತಂದೆ ತಾಯಿಗಳೇ ಹೇಳ್ಕೊಡ್ಲಿಕ್ಕಾಗತ್ತಾ? ತಂದೆ ಕೆಲವು ಕಲಿಸ್ಬೇಕು, ತಾಯಿ ಕೆಲವು ಕಲಿಸ್ಬೇಕು, ಸ್ನೇಹಿತರು ಕೆಲವು ಕಲಿಸ್ಬೇಕು, ಉಪಾಧ್ಯಾಯರು ಕೆಲವು ಕಲಿಸ್ಬೇಕು. ಅವರಿಗಿಂತ ಹಿರಿಯರಾದ ಸಹಪಾಠಿಗಳು, ಕಿರಿಯರಾದ ಸಹಪಾಠಿಗಳು, ಬೀದಿಯಲ್ಲಿ ಹೋಗುವವರಿಂದಲೂ ಕಲಿಬೇಕು. ಈ ಹಿನ್ನೆಲೆಯಲ್ಲಿ ತಿರುಗಬೇಕು. ತಿರುಗೋದು ಯಾಕೆ? ತಿಳಿಲಿಕ್ಕೆ. ತಿಳಿವಿಗಾಗಿ ತಿರುಗು ಅನ್ಬೇಕು. ಭೂಮಿರೇತೌ ನಿಗಿರತಿ ಸರ್ಪೌ ಬಿಲಶಯಾವಿವ ರಾಜಾನಂ ಚಾಪ್ಯ ಯೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಂ. ಭೂಮಿ ಇಬ್ಬರನ್ನು ನುಂಗಿ ಬಿಡುತ್ತೆ. ಹೇಗೆ? ಬಿಲದಲ್ಲಿಯೇ ಮಲ್ಕೊಂಡಿರುವ ಸರ್ಪವನ್ನ ಭೂಮಿ ನುಂಗುವ ಹಾಗೆ ಇಬ್ಬರನ್ನ ಈ ಭೂಮಿ ನುಂಗು ಬಿಡುತ್ತೆ. ರಾಜಾನಂಚ ಅಪಿ ಅಯೋದ್ಧಾರಂ. ಯುದ್ಧ ಮಾಡದ ರಾಜ ಅವನು ನುಂಗ್ಬಿಡುತ್ತೆ. ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನವನು. ಬ್ರಾಹ್ಮಣಂಚ ಅಪ್ರವಾಸಿನಂ. ಪ್ರವಾಸ ಮಾಡದ ಬ್ರಾಹ್ಮಣ ಅಪರದಂಡ ಪ್ರಾಣಿ, ಯಾವುದಕ್ಕೂ ಪ್ರಯೋಜನ ಇರಲ್ಲ. ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ತಿರುಗಬೇಕು. ತಿರುಗಿ ರಾಮಾಯಣ ಅಂದ್ರೆ ರಾಮನ ದಾರಿ ಅಂತ ತಿರುಗೋದ್ರಿಂದ ಕತೆ ದೊಡ್ಡದಾಗತ್ತೆ. ಇಲ್ಲ, ಹುಟ್ಟಿದಾರಭ್ಯ ಅದೇ ಊರಲ್ಲಿದ್ರು ಅದೇ ಊರಲ್ಲಿ ಸತ್ತು ಹೋದ್ರು, ಮುಂದೇನು? ತಿರುಗಲೇಬೇಕಾಗತ್ತೆ. ಸ್ವಾಮಿಗಳ ಬಗ್ಗೆ ಯಾವಾಗ ಬಹಳ ಹೇಳಲಿಕ್ಕಿರುತ್ತೆ ಅಂದ್ರೆ ಬಹಳ ತಿರುಗ್ತಾ ಇರ್ತಾರೆ. ಅದರಿಂದಾಗಿ ಬೇರೆ ಬೇರೆಯವರು ಅವ್ರನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡಿರ್ತಾರೆ. ಹಾಗೆ ಇನ್ನೊಂದು ಕಾರಣವೂ ಇದೆ. ಎಲ್ಲಾ ತರಹದ ಜೀವನ ಶೈಲಿಯನ್ನು ನೋಡಿ ಒಂದು ನಿರ್ಲಿಪ್ತಿ ಬಂದ್ಬಿಡುತ್ತೆ ತಿರುಗೋದ್ರಿಂದ. ತಿರುಗದೆ ಹೋದ್ರೆ ಜಗತ್ತಿನ ಎಲ್ಲ ಕಷ್ಟಗಳು ನಮ್ಮೊಬ್ಬರಿಗೆ ಆಗಿದ್ದು ಅಂತ ಅನ್ಸುತ್ತೆ.
ತಿರುಗುತ್ತಾ ಇದ್ರೆ ನೋಡಿ ಅವ್ರಿಗೂ ಕಷ್ಟ ಇದೆ. ಇದೇ ರೀತಿ ಅವ್ರು ಹೀಗೆ ಮೇಲ್ಗಡೆ ಬಂದರು, ಓ ನಾವು ಕೂಡ ಹೀಗೆ ಪ್ಲ್ಯಾನ್ ಮಾಡಬಹುದು, ಅಥವಾ ನಮ್ಮ ಪರಿಸರದಲ್ಲಿ ಇದನ್ನು ಬೇರೆ ರೀತಿ ಪ್ಲ್ಯಾನ್ ಮಾಡಬಹುದು, ಹೀಗೆಲ್ಲ ಆಗತ್ತೆ. ಅತಿಮಾನಶ್ರಿಯಂ ಹಂತಿ ಪುರುಷಸ್ಯಾಲ್ಪಮೇಧಸಃ ಗರ್ಭೇಣ ದುಷ್ಯತೆ ಕನ್ಯಾ ಗೃಹವಾಸೇನ ಚ ದ್ವಿಜಃ. ತಿರುಗದೆ ಹೋದರೆ ಏನು ಪ್ರಾಬ್ಲಮ್ ಆಗತ್ತೆ? ಅತಿಮಾನಶ್ರಿಯಂ ಹಂತಿ, ಒಂದು ಅತ್ಯಂತ ಅಭಿಮಾನ ಬೆಳೆದು ಬಿಡುತ್ತೆ. ತಿರುಗದೆ ಇದ್ರೆ ಆಗುವಂತಹ ಒಂದು ದೊಡ್ಡ ದುರಂತ ಏನು ಅಂದರೆ ಅತಿಮಾನ ಸ್ತ್ರೀಯಂ ಹಂತಿ, ಒಂದು ವಿಪರೀತವಾದ ದುರಭಿಮಾನ ಬೆಳೆದು ಬಿಡುತ್ತೆ. ಆ ದುರಭಿಮಾನ ಅನ್ನೋದು ಕಲೀಲಿಕ್ಕೆ ಕೊಡೋದೇ ಇಲ್ಲ. ಹೊಸದನ್ನ ಗೊತ್ತಿಲ್ಲದೆ ಇರೋದನ್ನ ಕಲಿಬೇಕಲ್ವಾ? ಆ ಕಲೀಲಿಕ್ಕೆ ಬೇಕಾದ ಸಹೃದಯತೆ ನಾಶ ಆಗಿ ಹೋಗುತ್ತೆ ಒಂದೇ ಕಡೆ ಸ್ಟಿಕ್ ಆನ್ ಆಗಿದ್ರೆ. ಅದರಿಂದಾಗಿ ಒಂದೇ ಕಡೆಗೆ ಅಂಟ್ಕೊಂಡಿರಬಾರ್ದು. ಅಂಟ್ಕೊಂಡಿದ್ರೆ ಅದು ಬರುವ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಅತಿಮಾನ. ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ ಬಾಸ್ಗೆ, ನಮ್ಮ ಅಪ್ಪ ಅನ್ನ ಹಾಕಿದ ಅಪ್ಪ ಅಮ್ಮನೇ ನಮಗೆ ಬೈದಿಲ್ಲ, ನೀವು ಬೈಬೋದಾ ಅಂತ. ಅಯ್ಯೋ, ಅವ್ರು ಕೆಲಸ ಕಲಿಸ್ಬೇಕು ಅಂತಿರ್ಲಿಲ್ಲಪ್ಪ. ಆ ವಿವೇಕಿಗಳು ಬೈದೆ ಹೋದ್ರೆ ನಾವೇನು ಮಾಡೋಣ? ಇಲ್ಲಿ ಕೆಲಸ ಕಲಿಬೇಕು ಅಂತಂದ್ರೆ ಬೈಸ್ಕೊಳ್ಬೇಕಷ್ಟೇ. ಹೀಗೆ ಏನೇನೋ ಮಾತಾಡ್ತಾ ಇರ್ತಾರೆ, ಅವ್ರದ್ದು ಏನೇನೋ ಲೆಕ್ಕಾಚಾರಗಳು. ಮಾನಾಪಮಾನಗಳನ್ನ ಅದರ ಅವಧಿಯಲ್ಲಿ ನೋಡಬೇಕು. ಅನಗತ್ಯವಾದ ಅಪಮಾನ ಆದರೆ ಸಹಿಸಬೇಕು, ಅಗತ್ಯವಾಗಿದ್ದರೆ ಅದನ್ನು ಸ್ವೀಕರಿಸಬೇಕು. ಅತಿಮಾನ ಸ್ತ್ರೀಯಂ ಹಂತಿ ಪುರುಷಸ್ಯ ಅಲ್ಪಮೇಧತಃ, ಅವನು ಅಲ್ಪ ಪ್ರಜ್ಞ, ಅವನು ಅಪೂರ್ಣ ಪ್ರಜ್ಞೆ ಆದರೆ ತೊಂದರೆ ಇಲ್ಲ, ಪೂರ್ಣ ಅಪ್ರಜ್ಞೆ ಆಗಬಾರದಷ್ಟೇ. ಗರ್ಭೇಣ ದುಷ್ಯತೆ ಕನ್ಯಾ, ಮದುವೆಯಾಗದವಳು ಗರ್ಭಿಣಿಯಾದರೆ ದೋಷಿಯಾಗ್ತಾಳೆ. ಅಷ್ಟೇ ತೀವ್ರವಾದ ಒಂದು ಸಮಸ್ಯೆಗೊಳಗಾಗ್ತಾನೆ. ಗೃಹವಾಸೇನ ಚ ದ್ವಿಜಃ, ಊರು ಬಿಟ್ಟು ಹೋಗದೆ ಹೋದ್ರೆ, ಮನೆ ಬಿಟ್ಟು ಹೋಗದೆ ಹೋದ್ರೆ ಆ ಬ್ರಾಹ್ಮಣ ಇಷ್ಟು ದೊಡ್ಡ ದೋಷಕ್ಕೆ ಒಳಗಾಗ್ತಾನೆ. ಯಾಕೆಂದ್ರೆ ಅವನಿಗೆ ಆ ವೈಡ್ ಸೈಟೇ ಬರೋಲ್ಲ. ವಿದ್ಯಾ ವಿದೋ ಲೋಕವಿದ ತಪೋಬಲ ತಮನ್ವಿತಾ ನಿತ್ಯ ಪೂಜ್ಯಾಶ್ಚ ವಂದ್ಯಾಶ್ಚ ದ್ವಿಜಾಲೋಕದ್ವಯೇಚ್ಛುಭಿ. ವಿದ್ಯೆಯನ್ನ ತಿಳಿದವರು, ಲೋಕವನ್ನ ತಿಳಿದವರು, ತಪೋಬಲದಿಂದ ಕೂಡಿದವರು, ಅಂತಹ ಜ್ಞಾನಿಗಳು ನಿತ್ಯ ಪೂಜ್ಯರು. ಇತ್ಯೇತನ್ಮೇ ಶ್ರಾವಯಿತ್ವಾ ಸೋಮಾದದ್ಭುತ ದರ್ಶನಾತ್ ಬ್ರಾಹ್ಮಣಾನ್ ಪೂಜಯಾಮಾತ ತಥೈವಾಹಂ ಮಹಾವ್ರತಾನ್. ಇದನ್ನು ನಮ್ಮಪ್ಪ ಚಂದ್ರನಿಂದ ಕೇಳಿ ಅಳವಡಿಸಿಕೊಂಡ, ನಮ್ಮಪ್ಪನಿಂದ ನಾನು ಅಳವಡಿಸಿಕೊಂಡೆ. ಈ ಮಾತನ್ನ ಕೇಳಿ ಇಂದ್ರ ದ್ವಿಜಾನ್ ಸಂಪೂಜಯಾಮಾತ, ಬ್ರಾಹ್ಮಣರನ್ನು ಪೂಜಿಸಿದ. ಮಹೇಂದ್ರತ್ವಮವಾಪಚ, ಮಹೇಂದ್ರನಾದ. ಇಲ್ಲಿ ಬ್ರಾಹ್ಮಣ ಬ್ರಾಹ್ಮಣ ಅಂದರೆ ಜ್ಞಾನಿ ಅಂತಾನೆ ತಗೊಳ್ಬೇಕು, ಗೊತ್ತಾಯ್ತಾ? ಜಾತಿಯಲ್ಲಿ ಹುಟ್ಟಿರ್ತಾರೆ ಅಂತಲ್ಲ. ಸ್ವಾಧ್ಯಾಯ ಅನ್ನೋದು ಅವರ ದೇವತ್ವ ಅಂತ ಹಿಂದೆ ಹೇಳಿದ್ದಾರೆ. ಸ್ವಾಧ್ಯಾಯ ಯೇಷಾಂ ದೇವತ್ವಂ ಮಾನುಷ್ಯಂ ಯದತೋನ್ಯಥ. ವೇದಾಧ್ಯಯನ ಅನ್ನೋದು ಅವರಿಗೆ ದೇವ ಸಾನ್ನಿಧ್ಯವನ್ನು ಕೊಡುತ್ತೆ. ಯದನ್ಯಥಾ ಅದು ಮಾನುಷ್ಯ. ಹೀಗೆ ಅನುಶಾಸನ ಪರ್ವದಲ್ಲಿ 35ನೆಯ ಅಧ್ಯಾಯ. ಇದಾದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ಅಪೂರ್ವಂ ವಾ ಭವೇತ್ ಪಾತ್ರಂ ಅಥವಾಪಿ ಚಿರೋಚಿತಂ ದೂರಾದಭ್ಯಾಗತಂ ವಾಪಿ ಕಿಂ ಪಾತ್ರಂ ಸ್ಯಾತ್ ಪಿತಾಮಹ. ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಯಾರಿಗೆ ದಾನ ಕೊಡಬೇಕು? ಎಂದೂ ನೋಡದವ್ರಿಗೆ ಕೊಡಬೇಕೋ,
ದೀರ್ಘಕಾಲ ಯಾರು ನೋಡಿರ್ತೀವೋ ಅವ್ರಿಗೆ ಕೊಡಬೇಕು, ದೂರದಿಂದ ಬಂದವರಿಗೆ ಕೊಡಬೇಕು. ಯಾರು ದಾನಕ್ಕೆ ಪಾತ್ರರು? ಹೊಸಬರು, ಅವ್ರಿಗೆ ದಾನ ಕೊಟ್ಬೋಣಪ್ಪ. ಯಾಕೆಂದ್ರೆ ಅವ್ರು ಏನಾದರೂ ಪರವಾಗಿಲ್ಲ, ಅವ್ರನ್ನ ನೋಡಿ ತಲೆ ಕೆಡಿಸ್ಕೊಳ್ಳೋ ಪ್ರಸಂಗ ಇರಲ್ಲ. ಅಥವಾ ದೀರ್ಘಕಾಲ ಒಬ್ಬನ್ನ ನೋಡ್ತಾನೇ ಇರೋದು, ಅವನ ಗುಣಗಳು ಗೊತ್ತಾಗತ್ತೆ, ಅವನ ವೀಕ್ನೆಸ್ ಗೊತ್ತಾಗತ್ತೆ, ಅವನಿಗೆ ದಾನ ಮಾಡೋದ. ಅಥವಾ ದೂರದಿಂದ ಬರ್ತಾನೆ, ಅವನಿಗೆ ಕೊಟ್ಬಿಡೋದ. ದಾನ ಬೇಡಿಕೊಂಡು ಬಂದವನಿಗೆ ಕೊಡೋದ. ಯಾರು ದಾನಕ್ಕೆ ಪಾತ್ರರು? ಕ್ರಿಯಾ ಭವತಿ ಕೇಚಾಂಚಿತ್ ಉಪಾಂಶು ವ್ರತಮುತ್ತಮಂ ಯೋ ನೋ ಯಾಚೇತ ಯತ್ಕಿಂಚಿತ್ ಸರ್ವಂ ದದ್ಯಾಮ ಇತ್ಯುತಾ. ಭೀಷ್ಮಾಚಾರ್ಯರು ಹೇಳ್ತಾರೆ, ಕೆಲವೊಬ್ಬರಿಗೆ ರಹಸ್ಯವಾದ ಒಂದು ವ್ರತ ಇರುತ್ತೆ. ಯಾರಾದರೂ ಏನಾದರೂ ಕೇಳಿದ್ರೆ ಕೊಟ್ಬಿಡ್ತೀವಿ ಅಂತ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಒಂದು ಕೊಡಬೇಕಾದ್ರೆ ನನಗೆ ಮನಸ್ಸು ಬಂದಿದೆ ಅಂತ ಕೊಡೋದಲ್ಲ. ಅಪೀಡಯನ್ ಭೃತ್ಯವರ್ಗಂ ಇತ್ಯೇವ ಮನುಶುಶ್ರುಮಾ. ತನ್ನ ಜೊತೆಗಿನವರಿಗೆ ತಾನು ಮಾಡುವ ದಾನದಿಂದ ತೊಂದರೆ ಆಗಬಾರದು, ಆ ಥರ ದಾನ ಮಾಡಬೇಕು. ಆ ಥರ ದಾನ ಮಾಡಬೇಕು. ಪೀಡಯನ್ ಭೃತ್ಯವರ್ಗಂ ಹಿ ಆತ್ಮಾನಮಪಕರ್ಷತಿ. ತನ್ನ ಸುತ್ತಮುತ್ತಲಿನ ಜನರಿಗೆ ಪೀಡೆಯಾಗುವಂತೆ ದಾನ ಮಾಡಿದರೆ ಅದೇನು ಪ್ರಯೋಜನ ಇಲ್ಲ, ತನ್ನನ್ನೇ ಕೆಳಕ್ಕೆ ಸೆಳೆದುಕೊಂಡ ಹಾಗೆ. ಅಪೂರ್ವಂ ಚಾಪಿ ಯತ್ಪಾತ್ರಂ ಯಚ್ಚಾಪಿ ಸ್ಯಾಚ್ಚಿರೋಚಿತಂ ದೂರಾದಭ್ಯಾಗತಂ ವಾಪಿ ನ ತತ್ಪಾತ್ರಂ ವಿದುರ್ಬುಧಾ. ಆಮೇಲೆ ನಾವು ಹಿಂದೆ ಯಾವತ್ತೂ ನೋಡದೇ ಇರೋರಿಗೆ ಕೊಡ್ತೇವೆ, ಅಥವಾ ದೀರ್ಘಕಾಲ ನಾವು ಯಾರನ್ನ ಕುರಿತು ನೋಡಿರ್ತೇವೆ ಅವ್ರಿಗೆ ಕೊಡ್ತೇವೆ. ದೂರದಿಂದ ಬಂದವರಿಗೆ ಕೊಡ್ತೇವೆ. ಯಾವುದು ಪಾತ್ರವೇ ಅಲ್ಲಪ್ಪ. ಇದ್ಯಾವುದು ಪಾತ್ರ ಅಲ್ಲ. ಅದರ ಯೋಗ್ಯತೆಯೇ ಬೇರೆ ಇದೆ. ಯುಧಿಷ್ಠಿರ ಅಪೀಡಯಾ ಚ ಭೃತ್ಯಾನಾಂ ಧರ್ಮಸ್ಯಾಹಿಂಸಯಾ ತಥಾ ಪಾತ್ರಂ ವಿದ್ಯಾಮತತ್ವೇನ ಯಸ್ಮೈ ದತ್ತಂ ನ ಸಂತಪೇತ್. ಆ ಪಾತ್ರದ ಬಗ್ಗೆ ಮತ್ತೆ ಕೇಳ್ತೇನೆ. ಅಜ್ಜ, ನಿಮ್ಮನ್ನ ಈಗ ಒಂದು ಪ್ರಶ್ನೆ ನೀವು ಹೇಳಿದ್ರಿ, ಸುತ್ತಮುತ್ತಲಿನವರಿಗೆ ತೊಂದರೆ ಕೊಡದೆ ದಾನ ಮಾಡಬೇಕು ಅಂತ. ಅದು ಏನು ಅಂತ ಅರ್ಥ ಆಗಲಿಲ್ಲ. ಅದನ್ನು ಒಂದು ಸ್ವಲ್ಪ ಹೇಳಿ. ಏನದು? ಋತ್ವಿಕ್ ಪುರೋಹಿತಾಚಾರ್ಯಾ ಶಿಷ್ಯ ಸಂಬಂಧಿ ಬಾಂಧವಾ ಸರ್ವೇ ಪೂಜ್ಯಾಶ್ಚ ಮಾನ್ಯಾಶ್ಚ ಶ್ರುತವೃತ್ತೋಪಸಂಹಿತಾ ಅತೋನ್ಯಥಾ ವರ್ತಮಾನಾ ಸರ್ವೇ ನಾರ್ಹಂತಿ ಸತ್ಕ್ರಿಯಾಂ ತಸ್ಮಾದ್ ಗುಣೈಃ ಪರೀಕ್ಷೇತ ಪುರುಷಾನ್ ಪ್ರಣಿಧಾಯ ವೈ. ರಾಜನಾದವನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಲೇಬೇಕು. ಈಗ ರಾಜರು ಬೇರೆ ಯಾರು ಅಲ್ಲ, ಸನ್ಯಾಸಿಗಳೇ ರಾಜರು. ಈಗ ಸದ್ಯಕ್ಕೆ ಸಮಾಜದಲ್ಲಿ ಒಂದು ಡಿಸೆಂಟ್ರಲೈಸೇಷನ್ ಅನ್ನುವ ದೃಷ್ಟಿಯಿಂದ ನೋಡಿದಾಗ ಸನ್ಯಾಸಿಗಳೇ ರಾಜರು. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿ ಆಮೇಲೆ ಕೊಡಬೇಕು. ಇಲ್ಲ ಅಂದರೆ ತಪ್ಪಿದ್ದಲ್ಲ, ಸಮಸ್ಯೆ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಮೊದಲು ಬಂದವರಿಗೆಲ್ಲ ಕೊಡ್ತಾ ಇದ್ರು. ಆಮೇಲೆ ಎಷ್ಟೋ ಜನ ಬಹಳ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರಿಗೆ ನಾವು ನೇರವಾಗಿ ಕೊಡ್ತೇವೆ ಅನ್ಲಿಕ್ಕೆ ಶುರು ಮಾಡಿದ್ರು.
ಏನಾದ್ರು ಒಂದು ಆ ಥರ ಮಾಡಬೇಕಾಗತ್ತೆ. ಹ್ಮ್. ಬೆಂಗಳೂರಿನಲ್ಲಿ ಒಬ್ಬರು ಜಗನ್ನಾಥರಾಯರು ಅಂತ ಇದ್ದರು. ಅವರು ಒಂದು ಹೋಟೆಲ್ ಮಾಲೀಕರವರು. ಅವರು ಇವಾಗ ಇದಾರೋ ಇಲ್ಲೋ ಗೊತ್ತಿಲ್ಲ. ನಾವು ನೋಡುವಾಗಲೇ ಬಹಳ ವಯಸ್ಸಾಗಿತ್ತು ಅವರಿಗೆ. ಅವರು ಬಡ ಹೆಣ್ಣು ಮಕ್ಕಳಿಗೆ ತಾಳಿ ಕೊಡ್ತೇವೆ ಅಂತ, ಒಂದು ಬಂಗಾರದ ತಾಳಿ ಮಾಡಿಸಿ ಕೊಡ್ತೇವೆ. ಹ್ಮ್. ಎಷ್ಟೋ ಜನ ಬಂದು ತಗೊಂಡು ಹೋದ್ರು. ಹ್ಮ್. ಅವ್ರಿಗೆ ಹೆಣ್ಣು ಮಕ್ಕಳೇ ಇರಲಿಲ್ಲ ಅಂತ ಗೊತ್ತಾಯ್ತು. ಹ್ಮ್. ಕಡೆಗೆ ಅವರು ಒಂದು ತಡೆ ಉಪಾಯ ಮಾಡಿದ್ರು. ಏನು? ಆಹ್ವಾನ ಪತ್ರಿಕೆ ಕೊಡಬೇಕು, ಅಲ್ಲಿಗೆ ನಮ್ಮ ಜನ ಬಂದು ನೇರವಾಗಿ ಕೊಟ್ಟು ತಾಳಿ ಕಟ್ಟಿಸೋದನ್ನು ನೋಡಿದ ಮೇಲೆ ಹೋಗ್ತಾನೆ ಅಂತ. ಹಾಗೆ ಮಾಡಿದ್ರು. ಪಾಪ ಹಾಗೆ ಮಾಡ್ಬೇಕಾಗತ್ತೆ. ಅವರಂತೂ ಸಾವಿರಾರು ತಾಳಿ ಕೊಟ್ಬಿಟ್ಟಿದ್ದಾರೆ ಬಿಡಿ. ಇವಾಗ ಮಹಾನುಭಾವರು ಇದಾರೋ ಎಲ್ಲೋ ಗೊತ್ತಿಲ್ಲ. ನಾವು ನೋಡುವಾಗಲೇ ಬಹಳ ವಯಸ್ಸಾಗಿತ್ತು ಅಂತ ಹೇಳಿದ್ನಲ್ಲ. ಯಾಕೆ ಹೇಳಿದ್ದು ಅಂದ್ರೆ, ಒಬ್ಬ ದಾನಶೀಲನಾದವನೇ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗತ್ತೆ. ಅವನು ರಾಜ ಅಲ್ಲ, ಸಾಧಾರಣ ಗೃಹಸ್ಥ ಆಗಿದ್ದವನೇ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಇನ್ನು ರಾಜ. ಋತ್ವಿಕ್ ಪುರೋಹಿತಾಚಾರ್ಯಾ, ಋತ್ವಿಕರು, ಪುರೋಹಿತರು, ಆಚಾರ್ಯರು, ಶಿಷ್ಯರು, ಸಂಬಂಧಿಗಳು, ಬಾಂಧವರು ಯಾರೇ ಆದರೂ ಪೂಜಿಸಬೇಕು. ಏನು? ಶ್ರುತವೃತ್ತೋಪಸಂಹಿತಾ ಶಾಸ್ತ್ರಶ್ರವಣ, ಒಳ್ಳೆ ಕ್ಯಾರೆಕ್ಟರ್ ಇದ್ದರೆ. ಅಥೋನ್ಯಥಾ ವರ್ತಮಾನ ಸರ್ವೇ ನಾರಹಂತಿ ಸತ್ಕ್ರಿಯಾಂ. ಇದರಲ್ಲಿ ಯಾವುದಿಲ್ಲದೆ ಹೋದರೂ ಅವರನ್ನ ಸತ್ಕಾರ ಮಾಡಬಾರದು. ತಸ್ಮಾತ್ ಗುಣೈ ಪರೀಕ್ಷೇತ ಪುರುಷಾನ್ ಪ್ರಣಿಧಾಯ ವೈ. ಅದರಿಂದಾಗಿ ದಾನ ಸ್ವೀಕಾರ ಮಾಡುವವರ ಬ್ಯಾಕ್ಗ್ರೌಂಡ್ ಚೆಕ್ಕಿಗಾಗಿಯೇ ಒಬ್ಬ ಗೂಢಚರನನ್ನು ಇಡಬೇಕು. ಪುರುಷಾನ್ ಪ್ರಣಿಧಾಯ. ಇದನ್ನ ಭೀಮಸೇನ ಮಾಡಿದ ಅಂತ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೈಲೈಟ್ ಮಾಡ್ತಾರೆ. ಪ್ರತಿಯೊಂದು ಗ್ರಾಮಕ್ಕೂ 5 ಜನ ಬ್ರಾಹ್ಮಣರನ್ನ ಇಟ್ಟು ಅವರು ಪಾಠ ಮಾಡಿ ಒಳ್ಳೆ ದಾರಿಯಲ್ಲಿ ಕೊಂಡೊಯ್ಯಬೇಕು. ಅವರು ಸರಿಯಾಗಿದಾರೋ ಇಲ್ವೋ ಅಂತ ಹೇಳಿ ಮೇಲ್ಗಡೆ ಒಂದಿಷ್ಟು ಜನ, ಅವರು ಸರಿಯಾಗಿದ್ದಾರೋ ಇಲ್ವೋ ಅಂತ ಅವರು. ಆಮೇಲೆ ಅಷ್ಟೂ ಜನರನ್ನ ಭೀಮಸೇನ ದೇವರೇ ಒಮ್ಮೆ ಎಲ್ಲ ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಅವ್ರಿಗೆಲ್ಲರಿಗೂ ಕೂಡ ಸವೇತನಾನ್ ಅಂತ ಹೇಳ್ತಾರೆ. ಸಂಬಳವನ್ನು ಕೊಟ್ಟಿಟ್ಟಿದ್ರು ಅಂತ. ಹೀಗಾಗಿ ನೋಡ್ಬೇಕು. ಇನ್ನು ದೂರದಲ್ಲಿರೋದೋ ಹತ್ತಿರದಲ್ಲಿರೋದೋ ಬಿಡಿ, ಆ ತರಹ ಮಾಡ್ಲಿಕ್ಕೆ ಬರಲ್ಲ ಅಂತಾರೆ. ಇಷ್ಟರೊಂದಿಗೆ 7 ಶ್ಲೋಕ ಆಯಿತು. ಈ 36ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಿಂದ ನಾವು 8ನೇ ಶ್ಲೋಕದಿಂದ ನಾವು ಮುಂದೆ ಮಾಡ್ತೇವೆ. ಸೋಮವಾರದಿಂದ ಮಾಡ್ತೇವೆ. ನಾಳೆ ನಾಡಿದ್ದು ಶನಿವಾರ ಮತ್ತು ಭಾನುವಾರ ನಾನು ಇವತ್ತು ರಾತ್ರಿ ಹೊರಟಿದ್ದೇನೆ. ನಾಳೆ ಶನಿವಾರ ರಾಯಚೂರಿನಲ್ಲಿ ಗುರುಗಳ ಗ್ರಂಥದ ಬಗ್ಗೆ ಮಾತನಾಡಲಿಕ್ಕೆ, ನಾಡಿದ್ದು ಭಾನುವಾರ ಗುಲ್ಬರ್ಗದಲ್ಲಿ ಮಾತನಾಡಲಿಕ್ಕೆ ಗುರುಗಳ ಗ್ರಂಥದ ಬಗ್ಗೆ. ಹೀಗೆ 2 ಕಡೆ, ರಾಯಚೂರು ಮತ್ತು ಗುಲ್ಬರ್ಗ ಮಾಡಿ, ಗುಲ್ಬರ್ಗದಿಂದ ರಾತ್ರಿ ಹೊರಟು 22 ಬೆಳಗ್ಗೆ ನಾನು ಬೆಂಗಳೂರಿಗೆ ಬರಲಿಕ್ಕೆ. ಅದರಿಂದಾಗಿ 22ನೇ ತಾರೀಕು ಸಂಜೆ ಮಾಡುವ. 20, 21 ಇಲ್ಲ. ಕೃಷ್ಣಾರ್ಪಣಮಸ್ತು.